ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ.
ಆತ್ಮೀಯರಾದಂಥ ಅಮೃತ್ ಗೌಡರವರು ಏನು ಹಾಲಿ ಕಗ್ಗಲೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಅವರ ಜನ್ಮದಿನ ಇವತ್ತು. ಅವರು 39ನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಅಧಿಕಾರ ಎಲ್ಲ ಲಭಿಸಲಿ ಅಂತ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಕೇಳ್ಕೊತಾ ಇದ್ದೀನಿ. ಜೊತೆಗೆ ಈ ಭಾಗದ ಭಾಳಷ್ಟು ಜನಪ್ರಿಯ ಕಾರ್ಯಕ್ರಮಗಳನ್ನ ಅವರು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಮಧ್ಯಮ ವರ್ಗ ಇರ್ಬೋದು, ಕೆಳ ಮಧ್ಯಮ ವರ್ಗ ಇರ್ಬೋದು, ಆ ಕುಟುಂಬಗಳಿಗೆ ಭಾಳಷ್ಟು ಅವ್ರ ಕೈಲಾದಂಥ ಸೇವೆನ ಈ ವಾರ್ಡಲ್ಲಿ ಏನು ಎಮ್ಗೆಪುರ ವಾರ್ಡ್ ಅಂತ ಈ ವಾರ್ಡ್ ಇದೆ, ಈ ವಾರ್ಡಲ್ಲಿ ಸತತವಾಗಿ ಸುಮಾರು 10 ವರ್ಷದಿಂದ ಅವ್ರ ಕೈಲಾದಂಥ ಸೇವೆಗಳು ಜನಕ್ಕೆ ಸ್ಪಂದಿಸ್ತಾ ಬರ್ತಾ ಇದ್ದಾರೆ. ಆ ಭಗವಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂದರೆ ಆ ಶಕ್ತಿ ಇನ್ನೂ ಜಾಸ್ತಿ ಆಗಲಿ ಅವ್ರಿಗೆ. ಜೊತೆಗೆ ಮುಂದೆ ದಿನಗಳಲ್ಲಿ ಅವ್ರು ಬರುವಂಥ ಏನು ಈ ನಮ್ಮ ಮಹಾನಗರ ಪಾಲಿಕೆ ಚುನಾವಣೆ ಇದೆ, ಆ ಚುನಾವಣೆಯಲ್ಲಿ ಅವರು ಈ ಭಾಗದ ಒಂದು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಆ ಸೇವೆ ಮಾಡೋ ಅವಕಾಶ ಇನ್ನವ್ರಿಗೆ ಜಾಸ್ತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಭಗವಂತನಲ್ಲಿ ಅವ್ರಿಗಿನ್ನ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೆ. ತಮ್ಮ ಪರಿಚಯ ಸರ್? ನಾನು ರವಿಕುಮಾರ್ ಅಂತ, ಹಾಲಿ ಹೆಗ್ಗನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಒಡನಾಟ ಒಂದು ಸೋದರ ಸಂಬಂಧದ ಒಂದು ಒಡನಾಟ. ಹಾಗಾಗಿ ಇವತ್ತು ನಾನು ಸಹ ಅವ್ರಿಗೊಂದು ಶುಭ ಕೋರಲು ಬಂದಿದ್ದೀನಿ. ಚಾಮುಂಡೇಶ್ವರಿ ಅವರು ಹುಟ್ಟಿರ್ತಕ್ಕಂಥ ದಿವಸ. ಇದೇ ದಿವಸ ನಮ್ಮ ಈ ಭಾಗದ ನಾಯಕರು, ಆತ್ಮೀಯ ಸ್ನೇಹಿತರಾದಂಥ ಅಮೃತರಾಜ್ ಅವರು ಹುಟ್ಟಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಕಾಪಾಡಲಿ. ಜೊತೆಗೆ ಇದೇ ರೀತಿ ಈ ಭಾಗದಲ್ಲಿ ಜನಾನುರಾಗಿ ಜನಸೇವಕರಾಗಿ ಇನ್ನೂ ಹೆಚ್ಚಿನ ರೀತಿ ಜನಸೇವೆ ಮಾಡ್ತಕ್ಕಂಥ ಅವಕಾಶ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ಹೇಳಿ ನಾನು ಕೂಡ ಬಯಸ್ತೇನೆ. ಈ ಕಾಲ ಎಲ್ಲರೂ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಮತ್ತು ಈ ಭಾಗದ ಶಾಸಕರು, ನನ್ನ ಗುರುಗಳಾದಂತಹ ಸೋಮಶೇಖರ್ ಸಾಹೇಬರು ಅವ್ರ ಮೇಲೆ ವಿಶ್ವಾಸ ಇಟ್ಟು ಮುಂದೆ ಯಾವುದೋ ಒಂದು ಜವಾಬ್ದಾರಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅದು ಕೊಟ್ಟೇ ಕೊಡ್ತಾರೆ. ಸ್ನೇಹಿತರಾದ ಆತ್ಮೀಯ ಸ್ನೇಹಿತ ಅಮೃತರಾಜು ಅವ್ರದ್ದು ಹುಟ್ಟುಹಬ್ಬ ಇದೆ. ಅವ್ರಿಗೆ ದೇವರು ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಅತಿ ಹೆಚ್ಚು ರಾಜಕೀಯವಾಗಿ ಬೆಳೀಲಿ ಅಂತ ಹೇಳ್ತಾ ನನಗೆ ಶುಭ ಕೋರ್ತೀನಿ. ಹುಟ್ಟುಹಬ್ಬದ ಶುಭಾಶಯ. 100 ಕಾಲ ಸುಖವಾಗಿ ಬಾಳಿ.